ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊಟ್ಟೆ ಸಾರು ಮಾಡೋಣ ನೋಡಿ. ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರ್ತದೆ ಇದು. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ. ನೀವು ಒಂದ್ಸಲ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಇದು ಅನ್ನಕ್ಕೆಲ್ಲ ಸೂಪರ್ ಆಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ. ಮೊಟ್ಟೆ ಸಾರು ಮಾಡೋಣ. ಗ್ರೀನ್ ಕಲರ್ ಮೊಟ್ಟೆ ಸಾರು ಮಾಡೋಕ್ಕೆ ಟೊಮ್ಯಾಟೊ ಒಂದು 5 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ ಸ್ವಲ್ಪ 1 ಕಪ್ಪಷ್ಟು, 2 ಈರುಳ್ಳಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಒಂದು 6, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತೊಗೊಂಡಿದ್ದೀವಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಪ್ರತಿಯೊಂದೂ. ನೋಡಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಈ ಟೊಮಾಟೊ, ಈ ಈರುಳ್ಳಿ, ಕೊತ್ತಂಬರಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಬೇಕು. ಎಣ್ಣೆ ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಈ ರೀತಿ ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಕೊಬ್ಬರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಇಷ್ಟನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀವಿ. ಇವಾಗ ರುಬ್ಕೊಂಡಿರುವ ಮಸಾಲೆಯನ್ನು ಈ ರೀತಿ ಇದರಲ್ಲಿ ಸೇರಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ ಕಾಲ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಈ ಮಸಾಲೆ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ ಖಾರದ ಪುಡಿನ 2 ಸ್ಪೂನಷ್ಟು ತೊಗೊಂಡಿದ್ದೀವಿ. ನಿಮ್ಗೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ಹಾಕೊಬೋದು. ಇಲ್ಲಿ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀವಲ್ಲ, 2 ಸ್ಪೂನಷ್ಟು ಸಾಕಾಗುತ್ತೆ. ನೀರನ್ನ ಸೇರಿಸ್ಕೊಳ್ಳಿ. ಮಸಾಲೆ ನೀರನ್ನ ಹಾಕ್ಕೊತಾ ಇದ್ದೀವಿ. ನೀರನ್ನ ಸೇರಿಸ್ಕೊಬೇಕು. ನೋಡಿ, ಈ ರೀತಿ ನೀರನ್ನ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ನೀರು ಕಾಯಲಿ. ಇವಾಗ ಇದು ಸ್ವಲ್ಪ ಮಳ್ಳಿ. ಈ ರೀತಿ ಚೆನ್ನಾಗಿ ಮಳ್ತಾ ಇದೆ. 2 ನಿಮಿಷ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೀರು. ನೋಡಿ, ಈ ರೀತಿ ಚೆನ್ನಾಗಿ
ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಮಳಿಸಿದ್ದೀವಿ. ಇವಾಗ ಇದಕ್ಕೆ ಮೊಟ್ಟೆನ ಸೇರಿಸೋಣ. ಈ ರೀತಿ ಮೊಟ್ಟೆ ಹೊಡ್ಕೊಂಡು ಹಾಕೊಳ್ಳಿ. ಈ ರೀತಿ ಮೊಟ್ಟೆನ ಸೇರಿಸ್ಬೇಕು. ಈ ರೀತಿ ಎಲ್ಲ ಮೊಟ್ಟೆನ ಸೇರಿಸ್ಕೊಂಡಿದ್ದೀವಿ. ಇವಾಗ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಬೇಯಲಿ. ತಿರುಗಿಸ್ಕೊಡ್ಬಾರ್ದು, ಇದೇ ರೀತಿ ಚೆನ್ನಾಗಿ ಬೇಯಲಿ. ನೋಡಿ, ಇದೇ ರೀತಿ ಚೆನ್ನಾಗಿ ಮಳ್ಳಿ ಮೊಟ್ಟೆ ಎಲ್ಲ ಬೇಯಬೇಕು. ಈ ರೀತಿ ಚೆನ್ನಾಗಿ ಮಳ್ತಾ ಇದೆಯಲ್ವಾ, ಇವಾಗ ಒಂದ್ಸಲ ಈ ರೀತಿ ತಿರುಗಿಸ್ಕೊಡಿ. ನೋಡಿ, ಈ ರೀತಿ ಮೊಟ್ಟೆನೇ ಇರ್ತದೆ. ಇನ್ನೊಂದು 5 ನಿಮಿಷ ಕಾಲ ಚೆನ್ನಾಗಿ ಬೇಯಲಿ. ಮೊಟ್ಟೆ ಎಲ್ಲ ಬೇಯಬೇಕಲ್ವ. ನೋಡಿ, ಈ ರೀತಿ ಚೆನ್ನಾಗಿ ಮೊಟ್ಟೆ ಸಾರು ರೆಡಿಯಾಗಿದೆ. ಇವಾಗ ನೋಡಿ, ಈ ರೀತಿ ಮೊಟ್ಟೆನೇ ಇರಬೇಕು. ತಿರುಗಿಸ್ಕೊಡ್ಬಾರ್ದು, ಯಾವುದೇ ಕಾರಣಕ್ಕೆ ಹಾಕಿದ ತಕ್ಷಣ ತಿರುಗಿಸ್ಕೊಡ್ಬಾರ್ದು. ಒಂದು 10 ನಿಮಿಷ ಕಾಲ ಬಿಟ್ಟು ತಿರುಗಿಸ್ಕೊಡ್ಬೇಕು. ನೋಡಿ, ಈ ರೀತಿ ಮೊಟ್ಟೆನೇ ಇರ್ತದೆ. ಇದು ಅನ್ನಕ್ಕೆಲ್ಲ ಸೂಪರಾಗಿರ್ತದೆ. ನೋಡಿ, ಮೊಟ್ಟೆ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.